ಇನ್ನು ದಾವಣಗೆರೆ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಈ ಜಿಲ್ಲೆಯಲ್ಲಿ 25 ವರ್ಷ ವಯಸ್ಸಿನ ಅಳಿಯನ್ ಜೊತೆ 55 ವರ್ಷದ ಅತ್ತೆ ಎಸ್ಕೇಪ್ ಆಗಿದೆ. ಕಳೆದ 2 ತಿಂಗಳ ಹಿಂದೆ ಓಡ್ ಹೋಗಿದ್ರಂತೆ ಈ ಅತ್ತೆ ಮತ್ತು ಅಳಿಯ. ನೆನಪಿರ್ಬೋದು, ಈ ಸ್ಟೋರಿ ನಾನೇ ಹೇಳಿದ್ದೆ ನಿಮಗೆ. ಈಗ ಅಳಿಯನನ್ನ ಬಿಟ್ಟು ಗಂಡನ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅತ್ತೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಆದಂತಹ ಘಟನೆ ಇದು. ಅಳಿಯನ್ ಜೊತೆ ಎಸ್ಕೇಪ್ ಆಗಿದ್ದ ಅತ್ತೆ ಹೊಸ ಹೈಡ್ರಾಮಾ ಶುರು ಮಾಡ್ಕೊಂಡಿದ್ದಾಳೆ. ಅಳಿಯ ಗಣೇಶ್ ಜೊತೆ ಓಡ್ ಹೋಗಿದ್ಲು ಇದೇ ಅತ್ತೆ ಶಾಂತ. ಈಗ ಬಂದು ಹೈಡ್ರಾಮಾ ಮಾಡ್ತಿರೋದೇನು ಅಂತಂದ್ರೆ, ನಾನು ಗಣೇಶ್ ಜೊತೆ ಓಡ್ ಹೋಗಿಲ್ಲ, ನಾನು ಗಂಡ ಮತ್ತು ಮಲಮಗಳು ಹೇಮಾವತಿ ಜೊತೆ ಗಲಾಟೆ ಮಾಡ್ತಿದ್ದಾರೆ. ಈಗ ಇದೇ ಹೇಮಾವತಿ ಜೊತೆಗೆ ಮದುವೆ ಆಗಬೇಕಾಗಿತ್ತು ಗಣೇಶ. ಆ ಟೈಮ್ನಲ್ಲಿ ಅಳಿಯನ್ ಜೊತೆ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಅತ್ತೆ. ಈಗ ಅತ್ತೆ ವಾಪಸ್ ಬಂದ್ಬಿಟ್ಟು, ನಾನು ಓಡೋಗಿಲ್ಲ, ನಾನೇ ಓಡೋಗ್ಲಿ, ನಾನು ಓಡೋಗಿಲ್ಲ ಹೀಗಂತ ತನ್ನ ಗಂಡ ಮತ್ತು ಮಲಮಗಳು ಹೇಮಾವತಿ ಅವ್ರ ಜೊತೆಗೆ ಗಲಾಟೆ ಮಾಡ್ಕೊಂಡಿದ್ದಾಳೆ. ಮುದ್ದೇನಹಳ್ಳಿಯಲ್ಲಿ ನಾಗರಾಜ್ ಅನ್ನೋರ 2ನೇ ಪತ್ನಿ ಈಕೆ ಶಾಂತ. 13 ವರ್ಷದ ಹಿಂದೆ ನಾಗರಾಜ್ ಜೊತೆಗೆ ಮದುವೆ ಆಗಿರ್ತಾರೆ. ನಾಗರಾಜನ ಮೊದಲ ಪತ್ನಿಗೆ 2 ಹೆಣ್ಮಕ್ಳು ಇರ್ತಾರೆ. ಮೊದಲನೇ ಮಗಳು ಹೇಮಾ. ಈಕೆಯ ಜೊತೆನೆ ಗಣೇಶ್ ಮದುವೆ ಆಗಬೇಕಾಗಿತ್ತು. ಕೆಲವೇ ದಿನದಲ್ಲಿ ಗಣೇಶ್ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡ್ಬಿಡ್ತಾರೆ. ಅಕ್ರಮ ಸಂಬಂಧ ಬೆಳಕಿಗೆ ಬರ್ತಾ ಇದ್ದಂತೆ 2 ಎಸ್ಕೇಪ್ ಆಗ್ಬಿಡ್ತಾರೆ, ಹಣ ಆಭರಣ ಕದ್ದು ಅಳಿಯನ್ ಜೊತೆಗೆ ಇದೇ ಶಾಂತ. ಈಗ ವಾಪಸ್ ಬಂದ್ಬಿಟ್ಟು, ನಾನು ಓಡೋಗಿಲ್ಲ, ನಾನೇ ಕೊಡೋಗಿರ್ಲಿ ಅಂತ ಗಲಾಟೆ ಮಾಡ್ತಿರೋದು ಮಲಮಗಳು ಮತ್ತು ಗಂಡನ ಜೊತೆಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧುನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧುನಾಗರಾಜ್, 2 ತಿಂಗಳ ಹಿಂದೆ ಆದಂತಹ ಪ್ರಕರಣಕ್ಕೆ ಈಗ ಮತ್ತೊಂದು ರೀತಿಯಾಗಿ ಟ್ವಿಸ್ಟು. ಓಡೋಗಿದ್ದಂತ ಅತ್ತೆ ವಾಪಸ್ ಬಂದು ನಾನೇ ಕೊಡೋಗ್ಲಿ ಅಂತ ಕೇಳ್ತಿರೋದು. ಹಾಗಾದ್ರೆ 2 ತಿಂಗಳಿಂದ ಎಲ್ಲಿದ್ರಂತೆ ಇವರು? ಶರತ್, ಇದು ನಿಜಕ್ಕೂ ಕೂಡ ಒಂದು ಅಪರೂಪದ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ 25 ವಯಸ್ಸಿನ ಯುವಕನ ಜೊತೆ ಈ ಒಂದು ಆಂಟಿ, ಅಂದ್ರೆ 55 ವಯಸ್ಸಿನ ಆಂಟಿ ಒಂದು ಎಸ್ಕೇಪ್ ಆಗಿರುವ ಒಂದು ಆರೋಪ, ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಕ್ಕಂಥದ್ದು. ಅಂದ್ರೆ ಕಳೆದ 1 ವರ್ಷದ ಹಿಂದೆ ಗಣೇಶ್ ಮತ್ತು ಏನು ಶಾಂತ ಇದ್ರು ಅವರ ಮೊದಲನೇ ಪತ್ನಿ ಜೊತೆಗೆ ಒಂದು ವರ್ಷದಿಂದ ಮದುವೆ ಆಗಿರುತ್ತೆ. ಆದ್ರೆ ಕಳೆದ ಮದುವೆ ಆದ ಕೆಲವೇ ದಿನಗಳಲ್ಲಿ ಈತ ಮಲತಾಯಿ ಜೊತೆ ಗಣೇಶ್ ಎಂಬಾತ ಒಂದು ಅಕ್ರಮ ಸಂಬಂಧ ಹೊಂದಿದ್ದ ಅಂತ ಒಂದು ಆರೋಪ ಕೇಳಿ ಬಂದಿರುತ್ತೆ. ಪದೇ ಪದೇ ಆ ಸಂಬಂಧಿಕರು ಕೂಡ ಈ ಒಂದು ಆರೋಪವನ್ನ ಏನು ಕೂರಿಸಿ ಎಲ್ಲ ಸಮಾಧಾನ ಮಾಡೋ ಪ್ರಕ್ರಿಯೆಯನ್ನ ಮಾಡಿರ್ತಾರೆ. ಆದ್ರೆ ಕಳೆದ 2 ತಿಂಗಳ ಹಿಂದೆ ಈ ಗಣೇಶನ ಜೊತೆ ಏನು ಶಾಂತ ಎಂಬ 55 ವರ್ಷದ ಆಂಟಿ ಒಂದು ಓಡೋಗಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅದಾದ ಬಳಿಕ ಇವ್ರ ಮನೆಯವರು ಕೂಡ ಒಂದು ಆತಂಕ ಒಳಗಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ಕಳೆದ 15 ದಿನಗಳ ಹಿಂದೆ ಆತ ಶಾಂತ ಏನು ಓಡೋಗಿದ್ಲು, ಆತ ವಾಪಸ್ ಬಂದು ನಾನು ಓಡೋಗಿಲ್ಲ, ನಾನು ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅಂತೇಳಿ ಒಂದು ಹೈಡ್ರಾಮಾ ಕೂಡ ಮಾಡಿರ್ತಕ್ಕಂಥದ್ದು. ಇದು ಮನೆ ಮುಂಭಾಗ ಒಂದು ದೊಡ್ಡ ಗಲಾಟೆನೇ ನಡೆದಿರ್ತಕ್ಕಂಥದ್ದು. ನಾನು ಎಲ್ಲಿಗೂ ಹೋಗಿಲ್ಲ, 15 ದಿನದಿಂದ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅಂತೇಳಿ ಒಂದು ಕಥೆಯನ್ನ ಕಟ್ಟಿರ್ತಕ್ಕಂಥದ್ದು. ಅಲ್ಲಿನ ಗ್ರಾಮಸ್ಥರು ಹೇಳುವ ಪ್ರಕಾರ ಆ ಗಣೇಶನ ಜೊತೆ ಈ ಶಾಂತಾಳ ಒಂದು ಅಕ್ರಮ ಸಂಬಂಧ ಇತ್ತು, ಹೀಗಾಗಿ ಅವಳ ಜೊತೆ ಓಡೋಗಿದ್ದ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಮತ್ತು ಸ್ಥಳೀಯರ ಒಂದು ಆರೋಪ ಇರ್ತಕ್ಕಂಥದ್ದು. ಜೊತೆಗೆ ಅದೇನು ಮಗಳಿದ್ಲು, ಮಗಳು ಕೂಡ ಈ ಒಂದು ಆರೋಪ ಮಾಡಿ ಚನ್ನಗಿರಿ ಠಾಣೆಗೆ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಒಂದು ಅಪರೂಪ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಂತ ಅತ್ತೆ ಈ ಅಳಿಯನ ಜೊತೆ ಓಡೋಗಿದ್ದು ಒಂದು ಅಪರೂಪದಲ್ಲಿ ಅಪರೂಪ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರತಕ್ಕಂಥದ್ದು. ಓಕೆ, ಎಸ್, ಥ್ಯಾಂಕ್ ಯು ಮಧುನಾಗರಾಜ್ ಡೀಟೇಲ್ಸ್ಗಾಗಿ.